ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬರ್ರಿ. ಇವತ್ತು ನಾನು ಏನು ಮಾಡತ್ತೇನೆ ಅನ್ನೋದು ನಿಮ್ಮ ಜೊತೆಗೇನೆ ತೋರಿಸ್ತಾ ಹೋಗ್ತೀನಿ. ಯಾಕಪ್ಪ ಈ ವಿಡಿಯೋ ಮಾಡತ್ತೇನಂದ್ರೆ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ರೀ, ಈಗೇನೂ ಮಾಡೋಂಗಿಲ್ಲ, ಬರೀ ಮೊಬೈಲ್ ನೋಡೋದು ವಿಡಿಯೋ ಮಾಡೋದು ಅಷ್ಟೇ ಈಕಿದಾಗದು ಅಂತಾರೆ ರೀ. ಅಂಥವ್ರ ಸಲುವಾಗಿ ಈ ವಿಡಿಯೋ ಮಾಡಾಕತ್ತಾನೆ ರೀ. ಹಂಗೆ ನನ್ನ ಪ್ರೀತಿಸೋ ಜನಕ್ಕೂ ನಾನು ಏನು ಅಂತ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡತ್ತೇನೆ ರೀ. ಇವಾಗ ನಾನು ಟೈಮ್ 12:30 ಆಗೈತೆ ರೀ. ಇದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡತ್ತೇನೆ ರೀ. ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಗೊತ್ತಲ್ರಿ ನಿಮ್ಗೆ, ಬಿಳಿ ಜೋಳದ ರೊಟ್ಟಿ, ಹಸಿ ಖಾರ, ಹಾಗಲಕಾಯಿ ಹುರಿತೇನೆ ರೀ. ಅದಾದ್ಮೇಲೆ ಲಾಸ್ಟಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅನ್ಕೋಕತ್ತೇನೆ ರೀ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೇನೆ ರೀ. ಬರ್ರಿ ಇವಾಗ ನೋಡೋಣ. ರೊಟ್ಟಿ ಹೆಂಗೆ ಮಾಡ್ಬೇಕಂತಂದ್ರೆ, ರೊಟ್ಟಿ ಮಾಡೋದು ಇಂಪಾರ್ಟೆಂಟ್ ಆಗಿರಂಗಿಲ್ಲ ರೀ, ರೊಟ್ಟಿ ಬೇಯಿಸೋದು ಇಂಪಾರ್ಟೆಂಟ್ ಇರ್ತೈತೆ ರೀ. ಬೇಯಿಸೋದು ಇಂಪಾರ್ಟೆಂಟ್ ಆಗಿರ್ತೈತೆ ರೀ. ಯಾಕೆ ಬೇಯಿಸೋದು ಇಂಪಾರ್ಟೆಂಟ್ ಆಗಿರ್ತೈತೆ ಅಂದ್ರೆ ಗ್ಯಾಸಿನ ಮೈಗಿನ ಅಡಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಂಗಿಲ್ಲ ರೀ. ಅದ್ರ ಸಲುವಾಗಿ ಬಿಸಿದಾಗ ನಾವು ಎಷ್ಟು ತಿಂತೀವೋ ಅಷ್ಟೇ ಮಾಡ್ಕೊಂಡು ತಿಂದು ಬಿಡ್ಬೇಕು ರೀ. ಇದ್ರ ಮೇಲೆ ಜಾಸ್ತಿ ಅಡುಗೆ ಹೆಚ್ಚಾಳ್ತಿ ಮಾಡಿ ಇಟ್ರೆ ಅದು ನಡೆಯಂಗಿಲ್ಲ ರೀ, ಉಪಯೋಗ ಆಗಂಗಿಲ್ಲ, ಅದು ಆರೋಗ್ಯಕ್ಕೆ ಸರಿನೂ ಅಲ್ರಿ. ಅದ್ರ ಸಲುವಾಗಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಮನೆಯಲ್ಲಿ ಯಾರಾದರೂ ವಯಸ್ಸಿರೋರು ಇದ್ರೆ ಅವ್ರಿಗೂ ಸ್ವಲ್ಪ ಈಜಿ ಆಗತ್ತೆ ರೀ. ಯಾಕಂದ್ರೆ ಹಲ್ಲು ಸರಿ ಇರಂಗಿಲ್ಲ, ಅವರು ಹಲ್ಲಿನ ಪ್ರಾಬ್ಲಮ್ ಇರ್ತೈತಿ. ಹೀಗಾಗಿ ಪ್ರತಿಯೊಂದು ಮೆತ್ತಗೆ ಹೊಟ್ಟೆ ಉಬ್ಬುವಂಗೆ ರೊಟ್ಟಿ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರಂತ ಹೇಳ್ಬೋದು ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ತೋರಿಸ್ತೇನೆ ರೀ ನಿಮಗೆ ಹೊಟ್ಟೆ ಹೆಂಗೆ ಉಬ್ಬುತ್ತಾವಂತಂದು ತೋರಿಸ್ತಾನೆ. ಆ್ಯಕ್ಚುಲಿ ಇದು ಉಬ್ಬಂಗಿಲ್ಲ ರೀ ಮೊದಲನೇ ರೊಟ್ಟಿ, ಯಾಕಂದ್ರೆ ನೀರು ಹಚ್ಬೇಕಾದ್ರೆ ಸ್ವಲ್ಪ ಹರಿದೈತೆ ರೀ. ಅದ್ರ ಸಂಬಂಧ ಇದು ಹೊಟ್ಟೆ ಉಬ್ಬಂಗಿಲ್ಲ ರೀ, ಸ್ವಲ್ಪ ಉಬ್ತೈತಿ. ಎರಡನೇ ರೊಟ್ಟಿ ಮಾಡ್ತೀನಲ್ಲ ರೀ, ಆ ಟೈಮಿಗೆ ನಿಮ್ಗೆ ನಾನು ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ. ಅಲ್ಲಿವರೆಗೂ ಹಂಗೆ ವೀಡಿಯೋ ವಾಚ್ ಮಾಡ್ತಾ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನೋಡಿರಿ, ಹಂಗೆ ನೋಡಿದಾದ್ಮೇಲೆ ನಾನು ಎರಡನೇ ರೊಟ್ಟಿ ತೋರಿಸ್ತೇನೆ ರೀ. ಇದು ಇಷ್ಟ ಆಗ್ತೈತೆ ರೀ, ಅದಕ್ಕೆ ಎರಡನೇ ರೊಟ್ಟಿ ತೋರಿಸ್ಬೇಕಾದ್ರೆ ನಾನು ನಿಮಗೆ ಹೇಳ್ತೇನೆ ರೀ. ಅಲ್ಲಿವರೆಗೂ ಹಂಗೆ ವೀಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಬರ್ರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ರೊಟ್ಟಿ ಈಗಿನ ಕಾಲದ ಹೆಣ್ಮಕ್ಳು ತೀಡ್ತಾರೆ ರೀ ಚಪಾತಿ ಗತಿ. ಆ ರೊಟ್ಟಿ ಹಂಗೆ ತೀಡಬಾರ್ದ್ರಿ, ಅದು ರುಚಿ ಆಗಂಗಿಲ್ಲ ರೀ. ಅದು ನಾವು ಎಷ್ಟು ಕೈಯಿಂದ ರಪ್ಪ ಬಡಿತೀವ್ರಲ್ಲ ಅಷ್ಟು ರೊಟ್ಟಿ ರುಚಿ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಇಲ್ಲೇ ಇದು ಎರಡನೇ ರೊಟ್ಟಿ ನಾ ಮಾಡಾಕತ್ತಿದ್ದ. ನೋಡ್ರಿ ಹೆಂಗೆ ಉಬ್ಬಾಕತೈತಿ ಅಂತ. ಹಿಂಗೆ ಪ್ರತಿಯೊಂದು ರೊಟ್ಟಿದ ಹೊಟ್ಟೆ ಉಬ್ಬಬೇಕು ರೀ. ಅಂದ್ರೆ ಇದು ಆರೋಗ್ಯಕ್ಕೆ ಹೆಲ್ತಿಯಾಗಿ ಹೊಟ್ಟಿಗೆ ಹತ್ತೈತ್ರಿ. ನೀವು ಹಸಿ ಬಿಸಿ ರೊಟ್ಟಿ ಬೇಯಿಸಿದ್ರಂದ್ರೆ ಅದು ಹೊಟ್ಟಿಗೆ ಹತ್ತಂಗಿಲ್ಲ ರೀ, ಹೊಟ್ಟೆ ಜಾಡಿಸ್ತೈತ್ರಿ. ಆ ಕಾರಣಕ್ಕಾಗಿ ಹೇಳೋದಷ್ಟೇ. ಈಗ ನೋಡಿದ್ರಲ್ರಿ ರೊಟ್ಟಿ ಮಾಡೋದ. ಬರ್ರಿ ಇವಾಗ ಸ್ವಲ್ಪ ಹಸಿ ಖಾರ ಹರ್ಕೋಬೇಕ್ರಿ. ಅದ್ರ ಸಲುವಾಗಿ ಏನು ಜಾಸ್ತಿ ಹಾಕಂಗಿಲ್ಲ ರೀ. ಹಸಿಮೆಣ್ಸಿನ್ಕಾಯಿ ಬೇಕು ರೀ, ಟೊಮ್ಯಾಟೊ ಬೇಕು ರೀ, ಉಳ್ಳಾಗಡ್ಡಿ ಬೇಕು ರೀ, ಬೇಕಂದವರು ಬೆಳ್ಳುಳ್ಳಿನೂ ಹಾಕೋಬೋದು ರೀ. ಹಾಕೋಕತ್ತೀನಿ ರೀ ನಾನು. ಯಾಕಪ್ಪ ಅಂತಂದ್ರೆ ನಾವೇನು ಜಾಸ್ತಿ ದಿನ ಇಡಂಗಿಲ್ಲ ರೀ. ಇದು 2 ಹೊತ್ತಿನಾಗ ಇದು ಖಾರ ಕಾಲಿನ ಆಗಿಬಿಡ್ತೈತೆ ರೀ. ಅಷ್ಟೊಂದು ಟೇಸ್ಟ್ ಆಗಿರ್ತೈತೆ ರೀ ಇದು. ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಸಿ ಖಾರ ಬೆಳ್ಳುಳ್ಳಿ ಖಾರ ಅಂದ್ರೆ ಫುಲ್ ಅಂದರೂ ಫೇಮಸ್ ರೀ. ಅದ್ರ ಸಲುವಾಗಿ ನನಗೆ ಸ್ವೀಟ್ ಅಂದ್ರೆ ಆಗಿ ಬರಂಗಿಲ್ಲ ರೀ. ಹೀಗಾಗಿ ನನಗೆ ಸ್ಪೈಸಿ ಖಾರ ಅಂದ್ರೆ ಭಾಳ ಇಷ್ಟ ರೀ. ಅದ್ರ ಸಂಬಂಧ ನಾನು ಕಂಪಲ್ಸರಿ ನಮ್ಮ ಮನ್ಯಾಗಂತರೂ ಈ ಹಸಿ ಖಾರ ಅಂತರೂ ಇದ್ದೇ ಇರ್ತೈತೆ ರೀ. ಡೈಲಿ ನಾನು ಮಾಡೇ ಮಾಡ್ತೇನೆ ರೀ. ಹಾಗಾಗಿ ಈಗ ಅದನ್ನು ಜಾಸ್ತಿ ಫ್ರೈ ಮಾಡ್ಕೋಬೇಕು ರೀ. ಖಾರ ಟೇಸ್ಟ್ ಆಗ್ಬೇಕಂತಂದ್ರೆ ಇದು 3 ಎಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡ ಆದ್ಮೇಲೆ ನಾ ಏನು ಮಾಡ್ತಾನೆ ಅನ್ನೋದು ತೋರಿಸ್ತೇನೆ ರೀ. ಹಂಗೆ ವೀಡಿಯೋನ ಕೊನೆವರೆಗೂ ನೋಡ್ಕೊತಾ ಇರ್ರಿ.
ಯಾಕಂತಂದ್ರೆ ಇದಕ್ಕೆ ಆಮೇಲೆ ಏನೇನು ಹಾಕೊಂಡು ಜಜ್ಕೋಬೇಕಂತಂದು ನಾ ಹೇಳ್ತೇನೆ ರೀ. ಜಾಸ್ತಿ ಏನು ಹಾಕಂಗಿಲ್ಲ ರೀ, ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೋದ್ರಿ, ಸ್ವಲ್ಪ ಜೀರಿಗೆ ಹಾಕೋದ್ರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿ. ಇಟ್ಟು ಹಾಕಿ ಜಜ್ಕೊಂಡ್ರೆ ಹಸಿ ಖಾರ ರೆಡಿ ಆಗ್ತೈತೆ ರೀ. ಇವಾಗ ಇದ್ರ ಮೇಲೆ ಏನು ಮಾಡ್ಬೇಕಂತಂದ್ರೆ ಒಂದು 2 ದಿನದಿಂದ ನಮ್ಮ ಮನ್ಯಾಗ 2 ಹಾಗಲಕಾಯಿ ಇದ್ದು ರೀ. ಅದನ್ನು ಆ್ಯಕ್ಚುಲಿ ಹಿಂದಿನ ಹಿರಿಯರು ಹೇಳ್ತಿದ್ರಿ ನಮಗೆ, ಏನಪ್ಪ ಅಂತಂದ್ರೆ ಹಾಗಲಕಾಯಿ ತಿನ್ಬೇಕಂತ್ರಿ. ಇದು ನಮ್ಮ ದೇಹಕ್ಕಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದೈತೆ ರೀ. ಯಾಕಂದ್ರೆ ಇದ್ರ ಸಲುವಾಗಿ ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಹೇಳ್ತಿದ್ರಿ ರೀ, ಅದನ್ನು ಫಾಲೋ ಮಾಡ್ತೀನಿ ರೀ. ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಸಣ್ಣವರಿದ್ದಾಗ ನಮ್ಮ ದೇಹದೊಳಗೆ ಹಾಗಲಕಾಯಿ ಸಂಬಂಧ ಒಂದು ಕಳ್ಳ ಉಪವಾಸ ಇರ್ತೈತಿ ಅಂತ್ರಿ. ಅವ್ರು ಹೇಳಿದ್ದದು ನಾನು ತಲೆಯಾಗ ಕೂತೈತಲ್ರಿ, ನಾನೇನು ಮಾಡ್ತೀನಿ ಆವಾಗಿಂದನೂ ನನ್ನ ಸಲುವಾಗಿ ಪಾಪ ಕಳ್ಳ ಯಾಕೆ ಉಪವಾಸ ಇರೋದು ಅಂತಂದು ನಾನು ಯಾವಾಗಲಾದರೂ ಹಾಗಲಕಾಯಿ ತರೋದೇ, ಹಾಗಲಕಾಯಿ ಮಾಡೋದೇ, ಈ ಥರ ಮಾಡ್ತಿರ್ತೇನೆ ರೀ. ನಾನು ಅದನ್ನು ಫಾಲೋನು ಮಾಡ್ಕೊತಾ ಬಂದೀನಿ. ಹಂಗೆ ನಮ್ಮ ಮನ್ಯಾಗ ಹಾಗಲಕಾಯಿ ಅಂತೂ ಯಾವಾಗಾರ 2 ದಿನಕ್ಕೊಮ್ಮೆ ತರತೇನೆ ರೀ. ನಾನು ಅದನ್ನು ಹಿಂಗೆ ಮಾಡ್ತೇನೆ ರೀ. ಅದನ್ನು ಆ್ಯಕ್ಚುಲಿ ಕೆಲವೊಬ್ರು ಪಲ್ಯನೂ ಮಾಡ್ತಾರೆ ರೀ. ಅದು ಪಲ್ಯ ಜಾಸ್ತಿ ಕಹಿ ಆಗ್ತೈತೆ ರೀ, ಹಿಂಗಾಗಿ ಅದು ನನಗೆ ಇಷ್ಟ ಆಗಂಗಿಲ್ಲ ರೀ. ಈ ಥರ ಫ್ರೈ ಮಾಡ್ತೇನೆ ರೀ. ನಾನು ಫ್ರೈ ಮಾಡ್ಕೊಂಡು ತಿಂತೀನಿ ರೀ, ಭಾಳ ಇಷ್ಟ ಆಗ್ತೈತೆ ರೀ ನನಗೆ. ಇದನ್ನು ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ದಪ್ಪದಾಗಿ ಹೆರಚಬಾರ್ದು ರೀ. ದಪ್ಪದಾಗಿ ಹೆರಚಿದ್ರೆ ಇದು ಕಹಿ ಆಗ್ತೈತೆ ರೀ. ಅದ್ರ ಸಂಬಂಧ ಇದನ್ನು ತಿಳುವಾಗಿ ಸಣ್ಣಗೆ ಹೆರಚ್ಬೇಕು ರೀ. ಅಂದರೆ ಜಾಸ್ತಿ ಫ್ರೈ ಆಗ್ತೈತಲ್ಲ ರೀ, ತಿಳು ಇತ್ತಂದ್ರೆ ಜಾಸ್ತಿ ಫ್ರೈ ಆಗ್ತೈತೆ ರೀ. ಆ ಕಾರಣಕ್ಕೋಸ್ಕರ ಕಹಿ ಸ್ವಲ್ಪ ಕಡಿಮೆ ಆಗ್ತೈತೆ ರೀ. ಹಾಗಾಗಿ ಇದನ್ನು ಹುರ್ಕೋಬೇಕಾದ್ರೂ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿ ಹುರ್ಕೋಬೇಕು ರೀ. ಉಪ್ಪು ಜಾಸ್ತಿ ಹಾಕಿ ಹುರ್ಕೋದ್ರಿಂದನೂ ಇದ್ರಾಗ ಕಹಿ ಬರಂಗಿಲ್ಲ ರೀ. ನೀವು ಉಪ್ಪು ಕಡಿಮೆ ಹಾಕಿದ್ರಂದ್ರೆ ಇದ್ರ ಕಹಿ ಇರ್ತೈತಲ್ಲ ರೀ, ಹಿಂಗಾಗಿ ಇನ್ನೂ ಜಾಸ್ತಿ ಕಹಿ ಅನ್ನಿಸ್ತೈತೆ ರೀ ನಿಮಗೆ. ಆ ಕಾರಣಕ್ಕೋಸ್ಕರನ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಹುರ್ಕೋಬೇಕು ರೀ. ಇದು ತಿಳುವಾಗಿ ಹೆರಚಿರೋದ್ರಿಂದ ಕಹಿನೇ ಇರಂಗಿಲ್ಲ ರೀ ಉಪ್ಪು ಹಾಕೋದ್ರಿಂದ. ಹಿಂಗಾಗಿ ತಿನ್ನಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ಒಂದು ಸಲ ನೀವು ಬೇಕಿದ್ರೆ ಟ್ರೈ ಮಾಡಿರಿ, ನೋಡಿರಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತಂದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಬರ್ರಿ ಇವಾಗ ಹಂಗೆ ಹುರ್ಕೋತ ಹೋಗೋಣ, ನೋಡ್ಕೊತ ಹೋಗ್ರಿ, ತೋರಿಸ್ತೀನಿ ಲಾಸ್ಟಿಗೆ ಹೆಂಗೆ ಮಾಡ್ಬೇಕು ಅನ್ನೋದು. ಬರ್ರಿ. ಎಣ್ಣೆ ಹಾಕೋದ್ರಿ, ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋದ್ರಿ. ಇದು ಹೆಂಗೆ ಹುರಿಬೇಕಪ್ಪ ಅಂತಂದ್ರೆ ಹುಗ ಬರ್ಬೇಕು ರೀ. ಹಂಗೆ ಸುಮ್ಮನೆ ನೀವು ಅಮಾತ ಹುರಿದ್ರೆ ಇದು ಕೈ ಹೋಗಂಗಿಲ್ಲ ರೀ. ಮತ್ತು ಇದು ಹುಗ ಬರ್ಬೇಕು ರೀ. ಹೆಂಗೆ ಹುಗ ಬರತೈತೆ ಅನ್ನೋದು ತೋರಿಸ್ತೀನಿ ನೋಡ್ರಿ. ನಾ ಹಿಂಗೆ ಒತ್ತಂಗೆ ಹುಗ ಬಂದು ಹುರಿಬೇಕು ರೀ. ಅದು ಆಲ್ಮೋಸ್ಟ್ ಇದು ಭಾಳ ಅಂದ್ರೆ ಭಾಳ ಫ್ರೈ ಆಗ್ಬೇಕು ರೀ. ನೀವು ಹಂಗೆ ಹಸಿ ಬಿಸಿ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ರೀ. ಅದು ಉಪ್ಪು ಜಾಸ್ತಿ ಹಾಕೋದ್ರಿಂದ ನೀರು ಬಿಡ್ತೈತೆ ರೀ. ನೀರು ಬಿಟ್ಟಾಗ ಕೈ ಹೋಗ್ತೈತೆ ರೀ. ನೀವು ಉಪ್ಪು ಕಡಿಮೆ ಹಾಕಿದ್ರಂದ್ರೆ ಅದು ಕೈ ಬಿಡಂಗಿಲ್ಲ ರೀ, ಅದಕ್ಕೆ ಹತ್ಕೊಂಡ್ಬಿಡ್ತೈತೆ ರೀ. ಹಿಂಗಾಗಿ ಕೈ ಜಾಸ್ತಿ ಆಗ್ತೈತೆ ರೀ. ಹಂಗಾಗಿ ಉಪ್ಪು ನೀವು ಜಾಸ್ತಿ ಆಗ್ರಿ ಅಂತ ನಾ ಹೇಳಾಕತ್ತಿದ್ರಿ. ನೋಡಿರಿ ಇವಾಗ ಹೆಂಗೆ ಫ್ರೈ ಆಗ್ಲಾಗ್ತೈತಿ ಹಾಗಲಕಾಯಿ. ಇದ್ರ ಜೊತೆಗೆ ನಾನು ಇನ್ನೊಂದು ತೋರಿಸ್ತೇನೆ ರೀ ನಿಮ್ಗೆ. ಬರೀ ಇದನ್ನು ಒಂದೇ ಮಾಡ್ಕೊತ ಕುಂದ್ರದು ಬ್ಯಾಡ್ರಿ. ಯಾಕಂದ್ರೆ ಮೊದಲೇ ಗೊತ್ತಲ್ಲ ರೀ, ಇದನ್ನು ಒಂದೊಂದು ನಿಮಗೆ ತೋರಿಸ್ಕೊತ ಕೂತ್ನಿ ಅಂದ್ರೆ ಮಧ್ಯಾಹ್ನ ಊಟ ನನಗೆ ರಾತ್ರಿಗೆ ಸಿಗ್ತೈತೆ ರೀ. ಹಾಗಾಗಿ ಇದನ್ನ ಈಗ ನೀವು ನೋಡಿರಿ ಇದ್ರ ಜೊತೆಗೆ ನಾನು ಹಂಗನೂ ಖಾರನೂ ಕುಟ್ಕೋತೇನೆ ರೀ, ಹಸಿ ಖಾರ. ಅದನ್ನು ತೋರಿಸ್ತೇನೆ ರೀ ನಿಮಗೆ ಯಾವ ಥರ ಕುಟ್ಕೋತೀನಿ ಅಂತ. ನೋಡಿರಿ ಇವಾಗ ಹಾಗಲಕಾಯಿ ಹೆಂಗೆ ಉಪ್ಪು ಹಾಕಿ ಹೆಂಗೆ ಹುಗ ಬರಾಕೆ ನಾ ಬಿಡ್ತೀನಿ ಅಂತ ಸೇಮ್ ಹಿಂಗೆ ಉರಿಬೇಕು ರೀ. ನೀವು ಹಿಂಗೆ ಉರಿದ್ರನ ಏನೈತೆ ರೀ, ಕರೆಕ್ಟಾಗಿ ನಿಮಗೆ ಬರ್ತೈತೆ ರೀ. ಬರ್ರಿ ಇವಾಗ ನಾವು ಹಸಿ ಖಾರ ನೋಡಿರಿ ಇವಾಗ ಹಸಿ ಖಾರ ಜಜ್ಕೊ ಹಾಕ್ತಾನೆ. ಹಸಿ ಮೆಣಸಿನ್ಕಾಯಿ ಜಜ್ಕೋಕ್ಕಿಂತ ಮುಂಚೆ ಅದ್ರಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕೋದ್ರಿಂದ ಜಲ್ದಿ ಸಣ್ಣ ಆಗ್ತೈತೆ ರೀ.
ಹಿಂದ್ಕಿನ ಹಿರಿಯರು ಹೇಳಿದ ಮಾತ್ರ ನಾವು ಹಂಗೆ ಫಾಲೋ ಮಾಡ್ತೇನೆ ರೀ, ಅದನ್ನು ಗೊತ್ತಿದ್ದಟ್ಟ ಆಯ್ತು ಹಿಂಗೆ ಜಜ್ಜುದ್ರಿ. ಇದು ಎಲ್ಲ ಜಜ್ಜಿದಾದ್ಮೇಲತ್ತ ಇದೇನು ಸಣ್ಣ ಆಗ್ತೈತ್ರಲ್ಲ, ಸಣ್ಣ ಆದ್ಮೇಲತ್ತನ ಕೊತ್ತಂಬರಿ ಟೊಮೊಟೊ ಹಾಕೋದ್ರಿ, ಆಮೇಲೆ ಉಳ್ಳಾಗಡ್ಡಿ ಹಾಕೋದ್ರಿ. ಅದನ್ನು ಹುರ್ಕೊಂಡದ್ದ ಇದನ್ನ ಎಲ್ಲ ಹಾಕಿಬಿಡುದ್ರಿ. ಈಗ ಅದ್ರಾಗ ನಂದು ಆಲ್ಮೋಸ್ಟ್ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ ಸಜ್ಜೈತ್ರಿ. ಅದ್ರಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ. ಆಮೇಲೆ ಸ್ವಲ್ಪ ಹೌದಿಲ್ಲ ಅನ್ನಂಗೆ ಜೀರಿಗೆ ಹಾಕೋದ್ರಿ. ಜೀರಿಗೆ ಹಾಕ್ಕೊಂಡು ಹಸಿ ಖಾರ ಜಜ್ಜಿದ್ರೆ ಹಸಿ ಖಾರನೂ ರೆಡಿ ಆತ್ರಿ. ಇದು ಹಾಗಲಕಾಯಿನೂ ರೆಡಿ ಆಗ್ತೈತ್ರಿ ಅಷ್ಟು ತೊನೂಟೆ. ಹಿಂಗಾಗಿ ಇದನ್ನು ಹಾಕ್ತೀನಿ ನೋಡಿರಿ. ಹಿಂಗೆ ಜಜ್ಕೋದ್ರಿ. ಯಾಕಂತಂದ್ರೆ ಒಂದೊಂದು ಮಾಡ್ಕೊತ ಕೂತ್ರೆ ಏನತ್ತಾರ್ರಿ, ಬರೀ ನೋಡಿಕ್ಕಿದ ಕೈಯಂದು ತೆಗ್ದನ ಆಗೋದಿಲ್ಲ, ಬೇಕತ್ತನ ತಡ ಮಾಡ್ತಾಳೆ ಆಕಿ. ಒಂದು ಯಾವಾಗಿಂದ ಮಾಡ್ಲಾತ್ತಾಳೆ, ಇನ್ನು ಕೆಲಸನ ಆಗವಲ್ದ. ಹಿಂಗೆ ಮಾತು ಬರ್ತಾವಿಲ್ರಿ. ಹಿಂಗಾಗಿ ಅದನ್ನು ಆ ಕಡೆನೂ ಮಾಡ್ಬೇಕ್ರಿ, ಈ ಕಡೆನೂ ನೋಡ್ಕೋಬೇಕ್ರಿ. ಹೆಣ್ಮಕ್ಳ ಕೆಲಸ ಏನ್ರಿ, ಎರಡೂ ಮೇಂಟೈನ್ ಮಾಡ್ಬೇಕ್ರಿ. ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕ್ರಿ. ಇಲ್ಲ ಅಂತಂದ್ರೆ ಕಿಚನ್ ಅಂಬುದು ಒಂದೇ ದಿನಕ್ಕೆ ತಿಪ್ಪೆ ಆಗಿಬಿಡ್ತೈತ್ರಿ. ಹಾಗಾಗಿ ಹೆಣ್ಮಕ್ಳು ನಾವು ಯಾವುದಕ್ಕೂ ಎರಡೂ ಕೆಲಸನೂ ಮಾಡ್ತೀವಿ ಅಂದ್ರೂ ನಮಗೆ ಮಾತು ಬರ್ತಾವ್ರಿ. ಈಗ ಇಷ್ಟು ಮಾಡಾಕತ್ತೀವಿಲ್ರಿ, ಇಷ್ಟು ಮಾಡಿದ್ರೂ ಒಂದು ಯಾವಾಗಿಂದ ಮಾಡಾಕತ್ತಾಳು, ಅದೇನು ಕೆಲಸನ ಆಗವಲ್ದು, ಕೈಯಾಗ ಅವಸರ ಅಂಬುದ ಗೊತ್ತಿಲ್ಲ. ಅದ ಮೊಬೈಲ್ ನೋಡಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ನೋಡ್ತಾಳೆ. ಬರೀ ಇಂಥ ಮಾತುಗಳು ಕೇಳಿ ಕೇಳಿ ನಮ್ಮ ಕಿವಿಗಂತೂ ರಗತ ಬರ್ಲಾಕತ್ತೈತ್ರಿ. ಒಂದೊಂದು ಸರಿ ರಗತನ ಬಂದುಬಿಡ್ತೈತ್ರಿ. ಹಂಗಾಗಿ ಆ ಕಾರಣಕ್ಕೋಸ್ಕರ ಹೇಳಾಕತ್ತನ್ರಿ, ಹೆಣ್ಮಕ್ಳು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕೆಲಸ ಮಾಡಿಕೊಂಡು ಫ್ರೀ ಟೈಮಲ್ಲಿ ಕೂತ್ಕೊಳ್ಳಿ. ಹಂಗೆ ಅದು ಮಾತು ನೀವು ಫ್ರೀ ಇದ್ದರೂ ಬರುತ್ತೆ, ನೀವು ಬ್ಯುಸಿ ಇದ್ದರೂ ಬರ್ತಾ ಇರುತ್ತೆ. ಅದು ಹಂಗೆ, ಅದಕ್ಕೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೆಲಸ ಬೇಗ ಮಾಡಿಕೊಂಡು ನೀವು ಫ್ರೀ ಆದರೆ ಆರಾಮಾಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಲ್ರಿ ಹಿಂಗೆ ಆಗ್ಲಾಕತ್ತೈತ್ರಲ್ಲ, ಹಂಗೆ ಹಾಗಲಕಾಯಿನೂ ನೋಡ್ಕೋಬೇಕ್ರಿ, ಹಿಂಗೆ ಇದನ್ನು ಹಸಿ ಖಾರನೂ ಜಜ್ಕೋಬೇಕ್ರಿ. ಬರ್ರಿ ನಿಮಗೆ ತೋರಿಸ್ತೀನಿ ನಾ. ಹಂಗೆ ನೋಡ್ಕೊತಾ ಇರಿ ಏನಾಗ್ತೈತೆ ಅಂತ, ಕೊನೆವರೆಗೂ ನೋಡ್ಕೊತ ಹೋಗ್ರಿ. ಹಂಗೆ ತೋರಿಸ್ತೀನಿ ರೀ. ಬರ್ರಿ ಈಗ ಹಾಗಲಕಾಯಿ ಫುಲ್ ಹುರಿದವ ನೋಡ್ರಿ. ಬೇಕಿದ್ರೆ ಹೆಂಗೆ ಕಾಣಕತ್ತಾವ, ಎಷ್ಟು ಕಾಣತಿದ್ದು ಹುರಿದು ಮೆತ್ತಗಾಗಿ ಈಸ ಕಾಣಕತ್ತಾವ್ರಿ. ಇದಕ್ಕೆ ಇನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡಿಬೇಕ್ರಿ. ಯಾಕಪ್ಪ ಅಂತಂದ್ರೆ ಈಸ ಎಲ್ಲ ತಳಗೆ ಬಿಟ್ಟು ಹೋಗಿಬಿಡ್ತೈತ್ರಿ. ಹಿಂಗಾಗಿ ನೀರು ಸ್ವಲ್ಪ ಚಿಮ್ಮಕ್ಕೆ ಹೊಡೆದು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿದ್ರೆ ಇದ್ರ ಕೆಲಸ ಮುಗಿತ್ರಿ. ಇನ್ನೇನೈತ್ರಿ, ಉರಿ ಸ್ವಲ್ಪ ಜಾಸ್ತಿ ಮಾಡೋಣ್ರಿ. ಕಡಾಮಿ ಇಟ್ಟು ಎಣ್ಣೆ ಸ್ವಲ್ಪ ಕಾಯಾಗ ಹಾಕೀನ್ರಿ. ಇನ್ನು ಇದ್ರ ಮ್ಯಾಗತ್ತು ಏನೈತ್ರಿ, ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಿ ಇದ್ರ ಹಾಕೋದ್ರಿ. ಬರ್ರಿ ತೋರಿಸ್ತೇನೆ ನಿಮಗೆ.
ಈಗ ನೋಡಾಕತ್ತೀರಲ್ರಿ ಇದು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿರ್ತೈತೆ ರೀ. ಇದು ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಟಮಾಟಿ ಹೆರ್ಚ್ಕೊಂಡು ಟಮಾಟಿ ಹಾಕೋಬೇಕು ರೀ. ಟಮಾಟಿನೂ ಫ್ರೈ ಆಗ್ಬೇಕು ರೀ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮನೆಗಳಾಗ ಹೆಂಗೆ ಮಾಡ್ತಾರೆ ಗೊತ್ತೈತೇನು ರೀ, ಕೊತ್ತಂಬರಿ ಲಾಸ್ಟಿಗೆ ಹಾಕ್ತಾರೆ ರೀ ಎಲ್ಲ ಪಲ್ಯ ಆದ್ಮೇಲೆ. ಬಟ್ ನಾ ಹಂಗೆ ಮಾಡಂಗಿಲ್ಲ ರೀ. ಯಾಕಪ್ಪ ಹಂಗೆ ಮಾಡಂಗಿಲ್ಲ ಅಂದ್ರೆ ನಾ ಇದ್ರಾಗ ಹೆರ್ಚ್ಕೊಂಡು ತೊಳ್ಕೊಂಡು ಇದ್ರಾಗ ಮಿಕ್ಸ್ ಮಾಡ್ತೇನೆ ರೀ. ಇದ್ರಾಗ ಮಿಕ್ಸ್ ಮಾಡ್ತಾನೆ ಯಾಕಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಕೊತ್ತಂಬರಿ ಮೆತ್ತಗಾಗಿ ಎಲ್ಲ ರಸ ಬಿಡ್ತೈತೆ ರೀ. ಅದು ಬಿಟ್ಟ ಮೇಲೆ ಏನಾಗ್ತೈತೆ ರೀ, ಸ್ಮೆಲ್ ಅಂತೂ ಘಮ ಘಮ ನೋಡಂಗಿಲ್ಲ ರೀ. ಸ್ಮೆಲ್ ಬೇರೆನೇ ಬರ್ತೈತಿ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗ್ತೈತೆ ರೀ. ಕೊತ್ತಂಬರಿ ಲಾಸ್ಟಿಗೂ ಹಾಕ್ತಾರೆ ರೀ ಚಂದ ಕಾಣ್ತೈತಿ ಅಂತ. ಬಟ್ ಹಿಂಗೆ ಮಾಡೋದಕ್ಕಿಂತನೂ ಟೇಸ್ಟ್ ಜಾಸ್ತಿ ಆಗ್ತೈತೆ ಅನ್ನೋ ಕಾರಣಕ್ಕೋಸ್ಕರ ನಾವಂತರೂ ಹಿಂಗೆ ಜಾಸ್ತಿ ಹಾಕ್ತೀವಿ ರೀ. ಇದೆಲ್ಲನೂ ನೋಡಿರಿ ಇವಾಗ ಕೊತ್ತಂಬರಿನೂ ಹಾಕಾಕತ್ತನ್ನ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬದ್ನಿಕಾಯಿ ಅಂತೂ ಹೆರ್ಚಿಟ್ಕೊಂಡೇನಿ ರೀ ತೊಳೆದೀಗ. ಇದನ್ನು ಬದ್ನಿಕಾಯಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕೋದ್ರಿ. ಉಪ್ಪು ಹಾಕೊಂಡಾದ್ಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಬದ್ನಿಕಾಯಿ ಪಲ್ಯಕ್ಕೆ ಖಾರ ಸೊಪ್ಪು ಜಾಸ್ತಿನೇ ಇರ್ಬೇಕು ರೀ. ಯಾಕೆ ಜಾಸ್ತಿ ಇರ್ಬೇಕಂತಂದ್ರೆ ಇದು ಖಾರ ಕಡಿಮೆ ಆದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ರೀ. ಇದು ಸೇಮ್ ಬದ್ನಿಕಾಯಿ ಖಾರ ಜಾಸ್ತಿ ಆಗಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ರೆ ಟೇಸ್ಟ್ ಹೆಂಗೆ ಇರ್ತೈತಿಪ್ಪ ಅಂತಂದ್ರೆ ಸೇಮ್ ನಾವು ಚಿಕನ್ ಸುಕ್ಕ ಮಾಡ್ತೀವಲ್ರಿ ಸೇಮ್ ಪಲ್ಯನೂ ಹಂಗೆ ಆಗತ್ತೆ. ಅದಕ್ಕೆ ಕಾರಣಕ್ಕೋಸ್ಕರ ಹೇಳಾಕತ್ತೀನಿ ನಿಮಗೆ. ಒಂದು ಸರಿ ಬೇಕಿದ್ರೆ ನಾನು ಮಾಡ್ದಂಗೆ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗೆ ಬಂತಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದೆ ಹಂಗೆ ನಾನು ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ನಿಮಗೆ. ನೋಡಿರಿ ಇಷ್ಟೆಲ್ಲ ಆದಮೇಲೆ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೇಕು ರೀ. ಮುಚ್ಚಿ ಒಂದು 2-3 ನಿಮಿಷ ಅಷ್ಟೇ ಬಿಡ್ಬೇಕು ರೀ. ಒಂದು 3 ನಿಮಿಷನಾಗ ಬರ್ರಿ ಇವಾಗ ತೋರಿಸ್ತೇನೆ ಹೆಂಗಾಗಿರ್ತೈತಿ ನೋಡಿರಿ. ಹೆಂಗಾಗೈತಿ ಎಣ್ಣೆ ಒಳಗೆ ಜಾಸ್ತಿ ಫ್ರೈ ಆಗ್ತೈತೆ ರೀ. ನೀರು ಜಾಸ್ತಿ ಹಾಕುವಂಥ ಅವಶ್ಯಕತೆ ಏನಿರಂಗಿಲ್ಲ ರೀ. ಬರ್ರಿ ಇವಾಗ ಭಾಳ ಹೊತ್ತತ್ರಿ. ನನಗಂತೂ ಹೊಟ್ಟೆ ಹಸದು ಕುರ್ರ ನಾತೈತೆ ರೀ. ಹೊಟ್ಟೆಗೆ ಊಟ ಹಾಕೇ ಬಿಡೋನು. ನೋಡಿರಿ ಊಟ ರೆಡಿ ಆಗೈತಿ. ನಾನು ಹೇಳಾಕತ್ತಿದ್ದು ಒಂದೇ ರೀ, ಇರೋದು ನಮ್ಮದು ಒಂದೇ ಜನ್ಮ. ಕಲಿಯುಗ ಈಗಿನ ಕಾಲಕ್ಕೆ ಹೆಂಗೈತೆ ಅನ್ನೋದು ನಿಮ್ಗೆ ಗೊತ್ತೈತೆ ರೀ. ಹೊತ್ತಿಗೆ ಸರಿಯಾಗಿ ಮಳೆ ಆಗೋಲ್ದು, ಬೆಳೆ ಆಗೋಲ್ದು. ಯಾಕಂದ್ರೆ ಯಾಕೆ ಆಗೋಲ್ದು ಅನ್ನೋದು ಕಾರಣ ನಿಮಗೆ ಗೊತ್ತೈತೆ ರೀ. ಅದ್ರ ಸಲುವಾಗಿ ನಾನು ಹೇಳಾಕತ್ತೀನಿ, ಇರೋದು ಸ್ವಲ್ಪ ದಿನ ಇರ್ತೀವಿ. ಇರುವಷ್ಟು ದಿನನೂ ಹೆಲ್ದಿ ಇರೋದಂತ ತಿನ್ನಿರಿ. ಹೊರಗಡೆ ಹೋಗಿ ಪುಳಿಯೋಗರೆ ಆಗಲಿ, ಮ್ಯಾಗಿ ಆಗಲಿ, ಗೋಬಿ ಆಗಲಿ, ನೂಡಲ್ಸ್ ಆಗಲಿ, ಇಂಥದ್ದು ಏನೇ ಫಾಸ್ಟ್ ಫುಡ್ ಇರುತ್ತಲ್ಲ ಇಂಥದ್ದು ತಿಂದುಬಿಟ್ಟು ಆರೋಗ್ಯನ ಕೆಡಿಸ್ಕೋಕೆ ಹೋಗಬೇಡ್ರಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಹತ್ರ ದುಡ್ಡು, ಬಂಗಾರ, ಬೆಳ್ಳಿ ಇದು ಯಾವುದು ಯೂಸ್ ಆಗೋಲ್ಲ. ಮೇನ್ ನಿಮ್ಮ ಹತ್ರ ಆರೋಗ್ಯ ಇರಬೇಕು. ಆರೋಗ್ಯ ಇದ್ರೇ ನಾವು.
ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಇರುವಷ್ಟು ನಾನು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ರಿ ಇವಾಗ ಊಟ ಮಾಡೋಣ. ಊಟ ಮಾಡ್ಕೊಂಡಾದ್ಮೇಲತ್ತ ಹೇಳ್ತೀನಿ ನಾನು ನಿಮಗೆ ಏನು ಅಂತ. ಬನ್ನಿ ಇವಾಗ ಊಟ ನೋಡಿದ್ರಲ್ರಿ. ಇಷ್ಟೊತ್ತವರೆಗೂ ನನ್ನ ಲಾಗ್ ಯಾವ ಥರ ಇರುತ್ತೆ, ನನ್ನ ಡೈಲಿ ಪ್ರತಿನಿತ್ಯದ ಕೆಲಸ ಏನು ಅಂತ ನೋಡಿದ್ರಲ್ರಿ. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಹಿಂಗೆ ನನ್ನ ಲಾಗು, ನನ್ನ ಕಂಟೆಂಟು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಈ ದಿನ ಒಳ್ಳೆ ದಿನ ಆಗಿರಲಿ ಅಂತ ಹೇಳ್ತಾ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಬಾಯ್.